ಡಾಕ್ಟರ್ ಸುಧಾಕರ್ ಅವ್ರು ಗೆಲ್ಲಬೇಕು. ಸುಧಾಕರ್ ರಕ್ಷಾರಾಮ ಅವ್ರಿಗೆ ನಾವು ವಾಸ್ತವ ಬಯಸಿದ್ವಿ, ಅದರಿಂದ ಕಾಂಗ್ರೆಸ್ ಹಾಕಿದ್ವಿ, ಕಾಂಗ್ರೆಸ್ ಗೆದ್ದಿದ್ವಿ. ಯಾವಾಗಲೂ ಒಬ್ಬರೇ ಇರೋದು ಬೇಡ ಅಂದ್ಬಿಟ್ಟು ಇವ್ರಿಗೂ ಒಂದ್ಸತಿ ಚಾನ್ಸ್ ಕೊಟ್ಟು ನೋಡಿದ್ವಿ. ಇಬ್ಬರು ಸರ್ ಅವ್ರು ನಮಗೇನು ಅಷ್ಟೇನು ಕಾಂಟ್ಯಾಕ್ಟ್ ಇಲ್ಲ. ಅವ್ರಲ್ಲಿ ಪ್ರದೀಪ್ ಈಶ್ವರ್ ಅವರು ಕೆಲಸಗಳನ್ನು ಮಾಡಿದ್ದಾರೆ ಸರ್. ಹೇಗೆ ಇನ್ನೂ ಸದ್ಯಕ್ಕೆ ಏನು ಮಾಡಿಲ್ಲ ಸರ್. ಹಂಗೆ ಇಲ್ಲ ವೈಕುಂಠ ತೋರಿಸ್ತಾ ಇದ್ದಾರೆ. ಅದು ಮಾಡ್ತೀನಿ ಇದು ಮಾಡ್ತೀನಿ ಇನ್ನೂ ಏನು ಮಾಡಿಲ್ಲ. ಡಾಕ್ಟರ್ ಸುಧಾಕರ್ ಅವ್ರು ಬಂದಮೇಲೆ ಮೆಡಿಕಲ್ ಕಾಲೇಜ್ ತಂದರು, ಒಳ್ಳೆ ಹಾಸ್ಪಿಟಲ್ ತಂದಾರೆ, ಎಲ್ಲ ಮಾಡಿದ್ರು. ಜನಗಳು ಹೊಸ ಬಯಸಿದ್ವು ಅಷ್ಟೇ. ಅದ್ರ ಬಗ್ಗೆ ಸೋಲ್ತಾರೆ ಅಂದ್ರೆ ಜನ ಮೋಸ ಮಾಡ್ಬಿಟ್ರು ಅವ್ರಿಗೆ. ಹೆಂಗಸ್ರು ಮಾತಾಡಕ್ಕಾಗಲ್ಲ ಸರ್. ಏನು ಗಂಡ ಇರ್ತಿ ಗಲಾಟೆ ಆಗ್ಬಿಟ್ರೆ ಫ್ರೀ ಸೀಟು ಟಿಕೆಟು ಧರ್ಮಸ್ಥಳ ತಿರುಪತಿ ಹತ್ತಿ ತೊಟ್ಟು ಬಿಡ್ತಾರೆ. ನಾವೇ ಅಡುಗೆ ಮಾಡ್ಕೊಬೇಕು, ತಿನ್ಬೇಕು. ನಾನು ನಿನ್ ಕೊಡ್ತೀನಪ್ಪ 1 ಲಕ್ಷ ಅಂತೀನಿ, ನಾವು ಕೊಡ್ಬೇಕಲ್ಲ, ಇದ್ರೆಲ್ಲ ಕೊಡಕ್ಕಲ್ಲ. ಮಾತಲ್ಲೇನು ಹೇಳ್ಬೋದು. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಕೋಡ್. ಇದು ಲೋಕಸಭಾ ಚುನಾವಣೆ ಬಗ್ಗೆ ಜನರ ಮನದಾಳವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಕರ್ನಾಟಕ ಟಿವಿಯ ಲೋಕ ಸಂಚಾರ. ಸದ್ಯಕ್ಕೆ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಾಪಸಂತ್ರದ KEB ಕಾಲೋನಿಯಲ್ಲಿದ್ದೇನೆ. ಇಲ್ಲಿನ ಮತದಾರರು ಯಾರ ಪರವಾಗಿ ಇದ್ದಾರೆ, ಏನು ಹೇಳ್ತಾರೆ, ಅವ್ರ ಮನದಾಳದಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸದ್ಯಕ್ಕೆ ಸಂಸದರಾಗಿ BN ಬಚ್ಚೇಗೌಡರು BJPಯಿಂದ ಆಯ್ಕೆಯಾದಂಥವ್ರು ಇದ್ದಾರೆ. ಹಾಗೆಯೇ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ MLA ಆಗಿ ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಜನರು ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಿ ಆಯ್ಕೆ ಆಗಬೇಕು? ಸುಧಾಕರ್ ಅವರು. ಯಾಕೆ ಸುಧಾಕರ್ ಅವರು? ಅವರು ಜನಗಳೊಂದಿಗೆ ಮೋದಿ ಜೊತೆಗೆ ಇದ್ದು ಅದು ಇದು ಮಾಡವ್ರೆ. ಓಕೆ. ಇನ್ನು ಕಳೆದ ಚುನಾವಣೆಯಲ್ಲಿ ವಿಧಾನಸಭೆ ಎಲೆಕ್ಷನಲ್ಲಿ ಸೋತರು ಸುಧಾಕರ್ ಅವರು. ಯಾಕಾಗಿ ಸೋತರು ಅಂತ ಅನಿಸುತ್ತೆ? ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ. ಓಕೆ ಫೈನ್. ಈಗ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವಂಥವ್ರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರಿಗೆ ಗೊತ್ತಿಲ್ಲ, ಹೊಸಬ್ರು ಎಲ್ಲ ಪ್ರಜೆಗಳಾಗವೆ. ಓಕೆ. ಏನು ಮಾಡಿ ಈಗ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲೋಕೆ ಏನು ಲೋಕಸಭಾ ಚುನಾವಣೆ ಪ್ರಬಲವಾಗಿ ಏನಾದರೂ ಒಂದಷ್ಟು ಕಾರಣಗಳೇನಾದರೂ ಕೊಡೋದಾದ್ರೆ ಏನು ಕೊಡ್ತೀರಾ? ಏನಿಲ್ಲ. ಯಾಕೆ ಅಂತ ಏನಾದರೂ ಕಾರಣ? ಓಕೆ ಸರಿ ಸರ್ ನಮಸ್ತೆ. ನಿಮ್ಮ ಪ್ರಕಾರ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು? ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವ್ರು ಗೆಲ್ಲಬೇಕು. ಯಾಕೆಂದರೆ ಡಾಕ್ಟರ್ ಸುಧಾಕರ್ ಅವರು ಮೋದಿ ಮಖ ನೋಡಿಬಿಟ್ಟು ಡಾಕ್ಟರ್ ಸುಧಾಕರ್ಗೆ ವೋಟ್ ಆಗಬೇಕು. ರಾಜ್ಯ ಸರ್ಕಾರಕ್ಕೆ ನಾವು ಕಾಂಗ್ರೆಸ್ಗೆ ಹಾಕಿದ್ದೀವಿ. ಗ್ಯಾರಂಟಿಗಳೆಲ್ಲ ಕೊಟ್ಟರೆ ಹೆಂಗೆ ಸಿಗಲ್ಲ. ಅದರಿಂದ ಕಾಂಗ್ರೆಸ್ ಬಂತ ಅದು ಹೊಸ ಬಯಸ್ತಿದ್ದ ಜನಗಳು. ನಾವು ಯಾವಾಗಲೂ ಒಬ್ಬರೇ ಇರೋದು ಬರೀ ಇವ್ರಿಗೂ ಒಂದ್ಸತಿ ಚಾನ್ಸ್ ಕೊಡೋಣ ಅಂತ ಅವ್ರಿಗೂ ಒಂದ್ಸತಿ ಚಾನ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟು ಇವರು ಅಭಿವೃದ್ಧಿ ನೋಡಿಬಿಟ್ಟು ಮತ್ತೆ ಚೇಂಜ್ ಮಾಡೋಣ ಅಂತ ಇವಾಗ ನಾವು ಸುಧಾಕರ್ಗೆ ಹಾಕೋಕ್ಕೆ ಹಾಕ್ತೀವಿ. ಯಾಕಂದರೆ ಮೋದಿ ಅವರು ಅಲ್ಲೇ ಚೆನ್ನಾಗಿದೆ, ದೇಶದಲ್ಲಿ ದೇಶ ಭದ್ರತೆ ಚೆನ್ನಾಗಿದೆ ಮೈನು. ಅದರಿಂದ ಸುಧಾಕರ್ಗೆ ನೀವು ನರೇಂದ್ರ ಮೋದಿ ಅವರನ್ನು ನೋಡಿ ವೋಟ್ ಹಾಕ್ತಾ ಇರುವಂಥದ್ದು ಅಥವಾ ಡಾಕ್ಟರ್ ಸುಧಾಕರ್ ಅವರು ವೈಯಕ್ತಿಕ ಅವ್ರು ನೋಡಿ ಎಲ್ಲ ಆಗ್ತಾ ಇರೋದು? ಮೋದಿ ಅವ್ರು ನೋಡಿ ವೋಟ್ ಹಾಕ್ತಾ ಇರೋದು ನಾವು. ಈಗ ಆವಾಗ ತಲಾ ಚೆನ್ನಾಗಿದ್ರೆ ಬುಡಾನ ಚೆನ್ನಾಗಿರ್ತದೆ. ಇವಾಗ ಮೋದಿ ಆಡಳಿತ ಮಾಡಿದ್ರೆ ಇವರು ಅದೇ ಥರ ಮಾಡ್ಕೊಂಡು ಹೋಗ್ತಾರೆ ಅಂತ. ಓಕೆ. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾ ಇರೋದು, ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಾರಾಮ ಅವ್ರಿಗೆ ನಾವು ವಾಸ್ತವ ಬಯಸಿದ್ವಿ, ಅದರಿಂದ ಕಾಂಗ್ರೆಸ್ ಹಾಕಿದ್ವಿ, ಕಾಂಗ್ರೆಸ್ ಗೆದ್ದಿದ್ವಿ. ಯಾವಾಗಲೂ ಒಬ್ಬರೇ ಇರೋದು ಬೇಡ ಅಂದ್ಬಿಟ್ಟು ಇವ್ರಿಗೂ ಒಂದ್ಸತಿ ಚಾನ್ಸ್ ಕೊಟ್ಟು ನೋಡಿದ್ವಿ. ಇವ್ರು ಎಷ್ಟು ಮಾತ್ರ ಮಾಡ್ತಾರೆ ಅಂತ ನೋಡೋಣ. ಇನ್ನೂ ಹೊಸ್ದಾಗಿ ಬಂದರೆ ಇನ್ನೂ ಬಂದಿದ ತಕ್ಷಣ ಎಲ್ಲ ಮಾಡೋಕ್ಕಾಗಲ್ಲ. ಇನ್ನು ಹಂತವಾಗಿ ಅವರು ಮಾಡ್ತಾರೆ ನಾವು ಬಯಸ್ತಾ ಇದ್ವಿ ಅಷ್ಟೇ. ಎಸ್. ಇಲ್ಲಿನ ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರ್ ಅವರು ಕೆಲಸಗಳನ್ನು ಮಾಡಿದ್ದಾರೆ ಸರ್. ಹೇಗೆ? ಇನ್ನೂ ಸದ್ಯಕ್ಕೆ ಏನು ಮಾಡಿಲ್ಲ ಸರ್. ಹಂಗೆ ಇಲ್ಲ ವೈಕುಂಠ ತೋರಿಸ್ತಾ ಇದ್ದಾರೆ. ಅದು ಮಾಡ್ತೀನಿ ಇದು ಮಾಡ್ತೀನಿ ಇನ್ನೂ ಏನು ಮಾಡಿಲ್ಲ. ಏನು ಮಾಡ್ತಾರೆ ನೋಡೋಣ. ಏನು ಮಾಡಿಲ್ಲ. ಇನ್ನು ಈ ಸದ್ಯಕ್ಕೆ ಏನು ಮಾಡಿಲ್ಲ. ಏನು ಮಾಡ್ತಾರೆ ನೋಡೋಣ. ಇವಾಗ ಸುಮ್ಮನೆ ಹಂಗೆ ಇಲ್ಲ ವೈಕುಂಠ ತೋರಿಸ್ತಾ ಇದ್ದಾರೆ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಇನ್ನೂ ಏನು ಮಾಡಿಲ್ಲ. ಮತ್ತು 2 ಬಾರಿ ಏನಾದರೂ ಈಗ ಸುಧಾಕರ್ ಅವರು ಸೋತ್ರೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತು 2 ಬಾರಿ MLA ಚುನಾವಣೆಯಲ್ಲಿ ಮತ್ತೆ ಸೋಲಿಸ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿ ಇದ್ದಾರೆ ಪ್ರದೀಪ್ ಈಶ್ವರ್ ಅವರು. ಮಾತಲ್ಲಿ ಹೇಳ್ಬಸ ಮನಸ್ಸಲ್ಲಿ ಜನಗಳಿಗೆ ಎದೆಯಲ್ಲೇ ನಾಡ್ತಾ ಇದೆ. ಅಲ್ಲಿ ಮೋದಿ ಇರಬೇಕು. ಇದರಿಂದ ಸುಧಾಕರ್ಗೆ ನಾವು ಓಟ್ ಹಾಕೋಕ್ಕೆ ಬಯಸ್ತಾ ಇದ್ದೀವಿ. ಓಕೆ. ಈಗ BJP ಮತ್ತು JDS ಮೈತ್ರಿ ಆಗಿರೋದು, ಇದ್ರ ಬಗ್ಗೆ ಈ ಮೈತ್ರಿ ಬಗ್ಗೆ ಏನು ಹೇಳ್ತಾರೆ? ಮೈತ್ರಿ ಬಗ್ಗೆ ಅವ್ರು ಹಾಕ್ತಾರೆ. ಅವ್ರು ಮೈತ್ರಿ ಆಗ್ಬಿಟ್ರೆ ನಾವು ಮೈತ್ರಿ ಆಗಬೇಕಲ್ಲ. ಅಲ್ಲಪ್ಪ ನೀನು ನಾನು ಓಕೆ, ಅಮ್ಮೂರ್ನೂ ಮೈತ್ರಿ ಆಗಬೇಕಲ್ಲ. ಅವ್ರ ಪಕ್ಷ ಅವ್ರು ಬಿಟ್ಕೊಡಲ್ಲ. ಸುಧಾಕರ್ ಅಂತೂ ಗ್ಯಾರಂಟಿ ಬರ್ತಾರೆ. ಅದೇ ಈಗ BJP ಮತ್ತು JDS ಮೈತ್ರಿ ಆಗಿರೋದು, ಇದು ಹೇಗಿರ್ಬೋದು? ಈ ಮೈತ್ರಿ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಮೂವ್ ಆಗ್ಬೋದು? ಒಂದು 10 ಸಾವಿರ ಎಕ್ಸ್ಟ್ರಾ ಲೀಡಾಗಿ ಬರ್ಬೋದು ಅಷ್ಟೇ, ಜಾಸ್ತಿ ಏನು ಬರಲ್ಲ. ಇವಾಗ ಜಾಸ್ತಿ ಮೈತ್ರಿ ಆದರೆ ಜನಗಳಿಗೆ ಅವ್ರು ಮೈತ್ರಿ ಆಗ್ಬೋದು ಅಷ್ಟೇ. ನಾವು ಮೈತ್ರಿ ಆಗಬೇಕಲ್ಲ. ಅವರು ಒಂದಾಗಿ ಆಗ್ಬೇಕು. ಲಾಸ್ಟ್ ಇಯರ್ ಹಿಂಗೆ ಮೈತ್ರಿ ಆಗಿಬಿಟ್ಟು 1 ಸೀಟ್ ಬಂತು. ಕಾಂಗ್ರೆಸ್ ಒಂದು BJP ಮೈತ್ರಿ ಆಗೋದು ಏನು ಸುಖ ಇಲ್ಲ. ಮನುಷ್ಯರು ಜನಗಳಿಗೆ ಇರಬೇಕು, ಹಾಕ್ಬೇಕು. ನಾವು ಇಂಥವ್ರಿಗೆ ಹಾಕ್ಬೇಕು ಅಂತ ಅವ್ರು ಮೈತ್ರಿ ಆಗ್ತಾರಪ್ಪ, ನಾವು ಆಗಬೇಕಲ್ಲ. ಇನ್ನು ಸುಧಾಕರ್ ಅವರು MLA ಆಗಿರೋ ಸಂದರ್ಭದಲ್ಲಿ ಕೆಲಸಗಳನ್ನು ಮಾಡಿದ್ರ, ಆ ಕೆಲಸಗಳೇನಾದರೂ ಇವರಿಗೆ ಗೆಲುವಿಗೆ ಪೂರಕ ಆಗ್ತದೆ? ಡಾಕ್ಟರ್ ಸುಧಾಕರ್ ಅವ್ರು ಬಂದಮೇಲೆ ಮೆಡಿಕಲ್ ಕಾಲೇಜ್ ತಂದರು, ಒಳ್ಳೆ ಹಾಸ್ಪಿಟಲ್ ತಂದಾರೆ, ಎಲ್ಲ ಮಾಡಿದ್ರು.
ಅಂದರೆ ಹೇಳಿದ್ರೆ ಜನಗಳು ಹೊಸ ಬಯಸೋದು ಅಷ್ಟೇ ನಾವು. ಹೊಸದ ಬದಲಾವಣೆ ಬೇಕು. ಯಾವಾಗಲೂ ನೀವೇ ಇರೋದು ಬೇಡ, ನಾವು ಒಂದ್ಸತಿ ನೋಡೋಣ, ಇವ್ರಿಗೂ ಒಂದ್ಸತಿ ಅಧಿಕಾರ ಕೊಟ್ಟು ನೋಡೋಣ ಅಂತ ಕೊಟ್ವಿ ಅಷ್ಟೇ. ಈಗ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಈ ಬಿಜೆಪಿ JDS ಮೈತ್ರಿ ಎಷ್ಟು ಗೆಲ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಎಷ್ಟು ಸೀಟ್ ಗೆಲ್ಬೋದು ಅಂತ 28ರಲ್ಲಿ? 28ರಲ್ಲಿ ನಮ್ಮದು 25 ನಮ್ಮದೇ ಸಹ. 25 ನಮ್ಮದೇ ಸಹ ಬಿಜೆಪಿ JDS. ಹಾಂ. ಓಕೆ. ಕಾಂಗ್ರೆಸ್ ಒಂದು ಬರ್ಬೋದು, ದಳ ಒಂದು ಬರ್ಬೋದು, ಇನ್ನೊಂದು ಹೇಳೋಕ್ಕಾಗಲ್ಲ, ಹಂಗೆ ಹಿಂಗೆ ಇರ್ತದೆ. 25 ಸೀಟ್ ಅಂತ ನಮ್ಮದು ಪಕ್ಕ ಸಹ. ಇದು ಬಿಜೆಪಿ, ಒಂದು JDS, 26 ಆಯ್ತು ಅಲ್ಲಿಗೆ ಮೈತ್ರಿ, ಒಂದು ಕಾಂಗ್ರೆಸ್ ಬರ್ಬೋದು ಅಂತ. ಹಾಂ ಅಷ್ಟೇ ಸರ್. ಓಕೆ. ಸೊ ಈಗ ಏನು ಸುಧಾಕರ್ ಅವರು ಮಾಡಿರುವಂಥ ಕೆಲಸಗಳು ಚಿಕ್ಕಬಳ್ಳಾಪುರದಲ್ಲಿ ಏನು ನೀವು ಹೇಳ್ತಿರೋ ಪ್ರಕಾರ ಕೆಲಸಗಳನ್ನು ಸಾಕಷ್ಟು ಮಾಡಿದ್ರು ಅಂತ, ಆದರೂ ಕೂಡ MLA ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲ್ತಾರೆ ಸಹ. ಜನಗಳು ಹೊಸ ಬಯಸು ಸಹ. ಇವ್ರು ಏನು ಮಾಡಿದ್ರೆ ಮತ್ತೆ ಅವನು ಬಂದು ಇನ್ನೇನು ಮಾಡ್ತಾರೋ ಅಂತ ಮಾಡಿದ್ವಿ ಅಷ್ಟೇ ನಾವು. ಬದಲಾವಣೆಗೋಸ್ಕರ ಯಾವಾಗಲೂ ಒಬ್ಬರೇ ಇರೋದು ಬೇಡ, ನಿಮಗೂ ಒಂದ್ಸತಿ ಚಾನ್ಸ್ ಕೊಡೋಣ ಅಂತ ಕೊಟ್ಟು. ಓಕೆ. ಈ ಗ್ಯಾರಂಟಿಗಳ ಬಗ್ಗೆ ಹೇಳ್ತಿದ್ರಿ, ಗ್ಯಾರಂಟಿಗಳಿಂದ ಕೂಡ ಮತ ಹೆಂಗಸ್ರು ಮಾತಾಡೋಕ್ಕಾಗಲ್ಲ ಸರ್. ಏನು ಗಂಡ ಹೆಂಡತಿ ಗಲಾಟೆ ಆಗಿಬಿಟ್ರೆ ಫ್ರೀ ಸೀಟು, ಟಿಕೆಟು, ಧರ್ಮಸ್ಥಳ ತಿರುಪತಿ ಹತ್ತಿ ತೊಟ್ಟು ಬಿಡ್ತಾರೆ. ನಾವೇ ಅಡುಗೆ ಮಾಡ್ಕೊಬೇಕು, ತಿನ್ನಬೇಕು. ಎಲ್ಲಿಗೆ ಹೋಗಿದ್ದೆ ನೀನು ಅಂದರೆ ನಮ್ಮ ಸಿದ್ದಣ್ಣ ಅವರು ಫ್ರೀ ಕೊಟ್ಟಾರೆ ಅಂದ್ಬಿಟ್ಟು ಓಡ್ತಾರೆ. ಖರ್ಚು ಕಾಸು 2,000 ಸಾವಿರ ಬರ್ತದೆ, ಅಕ್ಕಿ ದುಡ್ಡು ಬರ್ತದೆ. ಏನು ಹೆಂಗಸರು ಇವಾಗ ಗಂಡಸರನ್ನ ಕೇಳ್ತಾ ಇಲ್ಲ ಸರ್, ನಮ್ಮ ಮಾತೇ ಕೇಳ್ತಾ ಇಲ್ಲ ಇವಾಗ. ಓಕೆ. ಈ ಗ್ಯಾರಂಟಿ ಯೋಜನೆಗಳು ಸರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತದಾರರು ಎಷ್ಟು ಮಟ್ಟಿಗೆ ಕೈ ಹಿಡಿಬೋದು ಅಂತ ಅನ್ಸುತ್ತೆ? ಅದೆಲ್ಲಾದ್ರೂ ನೆಗೆಟಿವ್ ಮೈನಸ್ ಆಗ್ಬೋದಾ? ಸುಧಾಕರ್ ಲೀಡಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ ಸರ್. ನಾವು 4 ಲಕ್ಷ ಅನ್ಕೊಂಡಿದ್ವಿ, ಬಟ್ ಲೀಡ್ ಕಮ್ಮಿ ಲೀಡ್ ಕಮ್ಮಿ ಆಗ್ತದೆ ಅಷ್ಟೇ. ಓಕೆ. ಅದೇ ರೀತಿ ಈಗ ಕಾಂಗ್ರೆಸ್ ಏನು ಸೆಂಟ್ರಲ್ ಕೂಡ ಕೇಂದ್ರದಿಂದ 25 ಯೋಜನೆಗಳನ್ನು ಮತ್ತೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ಅವೆಲ್ಲ ಹೇಳ್ತಾರೆ ಅಷ್ಟೇ. ಅವೆಲ್ಲ ಜಾರಿ ಮಾಡಬೇಕಾದ್ರೆ ತುಂಬ ಕಷ್ಟ. ಮಾತುಗಳಾಗಿ ಹೇಳಷ್ಟು ಈಸಿ ಆಗಲ್ಲ ಜಾರಿ ಮಾಡೋದು. ನಾನು ನಿನ್ಗೆ ಕೊಡ್ತೀನಪ್ಪ 1 ಲಕ್ಷ ಅಂತೀನಿ, ನಾವು ಕೊಡಬೇಕಲ್ಲ, ಇದ್ರೆಲ್ಲ ಕೊಡೋಕ್ಕಲ್ಲ. ಮಾತಲ್ಲೇನು ಹೇಳ್ಬೋದು, ಯಾರೋ ಬಂದು ಕೇಳ್ತಾರೋ ಕೊಡ್ತೀನಿ ಹೋಗಪ್ಪ ಅಂತೀವಿ, ಕೊಡೋಕೆ ಅಲ್ಲಿ ಇರಬೇಕಲ್ಲ. ಈಗ ಹೇಳಿದ ರೀತಿನೇ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇರೋ ಥರನೇ ಒಂದಷ್ಟು ಜನ ತಲುಪಿದೆ ಅಂತಾರೆ, ಕೆಲವರು ತಲುಪಲ್ಲ ಅನ್ನೋ ಥರ. ಆ ಥರ ಏನಾದರೂ ಆದರೆ ಅದೇ 70% ಬಂದೈತೆ, 30% ಇನ್ನೂ ಬಂದಿಲ್ಲ ಸರ್. ಇನ್ನು 30% ಜನಕ್ಕೆ ತಲುಪಿಲ್ಲ ಅದು. ಸೊ ಓವರಾಲ್ ಆ ಯೋಜನೆಗಳಿಂದ ಏನು ಕಾಂಗ್ರೆಸ್ ಈಗ ಜಾರಿಗೊಳಿಸಿರುವಂಥ 25 ಗ್ಯಾರಂಟಿ ಯೋಜನೆಗಳಿಂದ ಎಲ್ಲೋ ಒಂದು ಕಡೆ ಮೈನಸ್ ಆಗುತ್ತೆ ಇವರಿಗೆ ಅಂತ ಅನಿಸುತ್ತೆ? ಏನು ಆಗಲ್ಲ ಸರ್. ಅದೇ ಹೇಳ್ದಲ್ಲ, ಲೀಡ್ ಸ್ವಲ್ಪ ಕಮ್ಮಿ ಆಗ್ತದೆ ಅಷ್ಟೇ. ಅಷ್ಟೇ. ಈ ಮೊದಲಿನ ಯೋಜನೆ, ಈ ರಾಜ್ಯ ಸರ್ಕಾರ ಯೋಜನೆ ಜಾರಿಗೊಳಿಸಿರುವಂಥ ಯೋಜನೆನೂ ಕೇಂದ್ರ ಸರ್ಕಾರ ಏನು ಈಗ ಕೊಡ್ತೀನಿ ಅಂತ ಹೇಳ್ತಿದ್ರು, ಅದು ಎರಡು ಸೇರಿದ್ರು ಲೀಡ್ ಅಷ್ಟೇ, ಲೀಡ್ ಕಮ್ಮಿ ಆಗ್ತದೆ ಅಷ್ಟೇ. ಏನು ಚೇಂಜಸ್ ಆಗಲ್ಲ. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮ ಈ ಲೋಕಸಭಾ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ಯಾರು ಗೆಲ್ಲಬೇಕು ಸರ್ MP ಆಗಿ? ಸುಧಾಕರ್. ಯಾಕೆ ಸುಧಾಕರ್ ಅವರು ಎಲ್ಲ ಕೆಲಸಗಳು ಒಳ್ಳೆಯದನ್ನು ಮಾಡಿದ್ದಾರೆ, ಅದಕ್ಕೋಸ್ಕರ. ಓಕೆ. ಡಾಕ್ಟರ್ ಕೆ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಸೋಲ್ತಾರೆ, ಇದ್ರ ಬಗ್ಗೆ ಸೋಲ್ತಾರೆ ಅಂದರೆ ಜನ ಮೋಸ ಮಾಡಿಬಿಟ್ರು ಅವ್ರಿಗೆ ಎಷ್ಟೊಂದು ಕೆಲಸಗಳು ಮಾಡಿದ್ದಾರೆ ಅಂತ ಎಲ್ಲ ಜನಗಳಿಗೆ ಗೊತ್ತಾಗಲಿಲ್ಲ ಅಷ್ಟೇ. ಅಲ್ಲ ಸರ್, ವಿಚಾರ ಇರೋದು ಚಿಕ್ಕಬಳ್ಳಾಪುರ ಒಂದು ವಿಧಾನಸಭಾ ಕ್ಷೇತ್ರ, ಇಂಥದ್ದು 8 ವಿಧಾನಸಭಾ ಕ್ಷೇತ್ರ ಸೇರಿದ್ರೆ 1 ಲೋಕಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಅಂತ ಹೇಳ್ತಾರೆ. ಆದರೂ ಕೂಡ ಸೋತರು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಬರುವಂಥದ್ದು ಹೇಗೆ ಗೆಲ್ತಾರೆ ಅಂತ ನಿಮ್ಮ ನಂಬಿಕೆ? ಗೆಲ್ತಾರೆ ಸರ್, ಜನರ ಅಭಿಪ್ರಾಯ ಜಾಸ್ತಿ ಇದೆ. ಆದರೆ ಜನಗಳ ಅಭಿಪ್ರಾಯ ಜಾಸ್ತಿ ಇದೆ, ಅವ್ರು ಗೆಲ್ಲೇಬೇಕು, 100% ಗೆಲ್ಲೇಬೇಕು, ಅವರೇ ಬೇಕು ಅಂತೇಳಿ ಜನ ಬಯಸ್ತಾರೆ ಇವಾಗ ಕೂಡ. ಆದರೆ ಜನಗಳು ಮೋಸ ಮಾಡಿಬಿಟ್ಟು. ಈಗ ನಿಮಗೆ ಯಾಕಾಗಿ ಅಷ್ಟು ನಂಬಿಕೆ ಸುಧಾಕರ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋದು? ಜನರ ಪರವಾಗಿ ಭಾಳ ಇದು ಮಾಡಿದ್ದಾರೆ ಅವರು. ನಮ್ಮೂರನ್ನ ಭಾಳ ಇಂಪ್ರೂವ್ ಮಾಡಿದ್ದಾರೆ, ಹಳ್ಳಿಗಳನ್ನೂ ಭಾಳ ರೋಡ್ಗಳು ಮಾಡಿದ್ದಾರೆ, ಎಲ್ಲ ನೀರಿನ ವ್ಯವಸ್ಥೆ, ಜನ ಓಡಾಡೋದಕ್ಕೆ ಯಾವುದೇ ಥರದ್ದು ವ್ಯವಸ್ಥೆ ಇಲ್ದಿರ ಅಂತೂ ಇಲ್ಲ, ಭಾಳ ಇದು ಮಾಡಿದ್ದಾರೆ ಅವರು. ಅವರೇ ಬರಬೇಕು ಅಂತೇಳಿ ನಮಗೆಲ್ಲ ಅಭಿಪ್ರಾಯ. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ಪ್ರತಿಸ್ಪರ್ಧಿಯಾಗಿ ಅವ್ರ ಬಗ್ಗೆ ಸರ್, ಅವ್ರು ನಮಗೇನು ಅಷ್ಟೇನು ಕಾಂಟ್ಯಾಕ್ಟ್ ಇಲ್ಲ. ಅವ್ರಲ್ಲಿ ಹೊಸಬ್ರು ಈ ಕಡೆಯಿಂದ ಏನು ಆ ಥರ ಮಾಡಿಲ್ಲ, ನಮ್ಗೆ ಅಷ್ಟೊಂದು ಪರ್ಚೇಸು ಇಲ್ಲ. ಇಲ್ಲಿನವ್ರಿಗೆಲ್ಲನೂ ಅವತ್ತೇ ಸರಿ. ಚಿಕ್ಕಬಳ್ಳಾಪುರ ಜನತೆಗೆ ಅವ್ರ ಪರಿಚಯ ಇಲ್ವಾ ಸರ್? ಇಲ್ಲ, ಅಷ್ಟೊಂದು ಪರಿಚಯ ಏನಿಲ್ಲ ಸರ್. ಅವರು ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ನಾನು ಓಡಾಡಿದ್ದೀನಿ ಅಂತೆಲ್ಲ ಇಲ್ಲ ಏನೂ ಇಲ್ಲ ಸರ್. ಅವರೇ ಸರಿ. ಅವರು ಇಲ್ಲ ಅಂದರೆ 2 ಸತಿ ಬಂದಿದ್ರು, ಈ ಸಾರಿ ಬಂದಿದ್ರು, ಇನ್ನು ಜನಕ್ಕೆ ಏನೇನೋ ಮಾಡ್ತಾಯಿದ್ರು, ಬಟ್ ಅವ್ರು ಬರಲಿಲ್ಲ. ಯಾವ್ದು ಅದೃಷ್ಟ ಹಂಗೈತಿ, ಏನು ಮಾಡೋದು. ಓಕೆ. ಈಗ ಚಿಕ್ಕಬಳ್ಳಾಪುರದ ಜನತೆ ಏನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಎಷ್ಟು ಮಟ್ಟಿಗೆ ಕೈ ಹಿಡಿಬೋದು ಅಂತ ಅನ್ಸುತ್ತೆ ನಿಮಗೆ? ಸರ್, ಆದಷ್ಟು ಎಲ್ಲರಿಗಿನ ಹೈಯೆಸ್ಟಾಗೇ ಹಿಡಿತಾರೆ ಸರ್. ಒಂದು ಅಂದಾಜು ಪ್ರಕಾರ ಎಷ್ಟು ಲೀಡ್ ಕೊಡ್ತೀರಾ ನೀವು ಇಲ್ಲಿಂದ? ಕೊಡ್ಬೋದು, ಒಂದು 8 ಲಕ್ಷ 9 ಲಕ್ಷ ಲೀಡರ್ ಓವರಾಲ್. ಓಕೆ, ಸರಿ. ಈಗ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ಅಂತ ಹೇಳ್ತಾರೆ. ಓಕೆ. ಆದರೂ ಕೂಡ ಏನು ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ಈಗಾಗಲೇ MLA ಆಗಿರುವಂಥವ್ರು, ನಾನು ಇನ್ನೂ 2 ಬಾರಿ ಅವರನ್ನು ಸೋಲಿಸ್ತೇನೆ ಮುಂದಿನ ವಿಧಾನಸಭಾ ಚುನಾವಣೆ. ಸಾಧ್ಯತೆನೇ ಇಲ್ಲ ಸರ್.
ಯಾಕೆ ಪ್ರದೀಪ್ ಈಶ್ವರ್ ಅವರು MLA ಕೆಲಸಗಳನ್ನು ಮಾಡಿದ್ದಾರೆ? ಸರ್ ಏನು ಮಾಡಿದ್ದಾರೆ? ಯಾವಾಗೋ ಎಲೆಕ್ಷನಲ್ಲಿ ಕಾಣಿಸ್ಕೊಂಡ್ರು, ಇದುವರೆಗೂ ಏನು ಕಾಣಿಸ್ಕೊಂಡೇ ಇಲ್ಲ, ಏನೂ ಕಾಣಿಸ್ಕೊಂಡಿಲ್ಲ, ಏನೂ ಮಾಡೂ ಇಲ್ಲ, ಜನಗಳಿಗೆ ಏನೂ ಮಾಡಲಿಲ್ಲ. ಏನು ಕಾಣಿಸ್ಕೊತಾರೆ? ಅವ್ರ ಕೈಲಿ ಏನಾಗುತ್ತೆ? ಅವ್ರ ಕೈಲಿ ಏನು ಆಗಲ್ಲ ಅವ್ರ ಕೈಲಿ. ಓಕೆ, ಇನ್ನು ಹಾಲಿ ಸಂಸದರು BN ಬಚ್ಚೇಗೌಡರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಇಲ್ಲಿ ನಿಮ್ಮ ಚಿಕ್ಕಬಳ್ಳಾಪುರಕ್ಕಿರ್ಬೋದು, ಓವರಾಲ್ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಿರ್ಬೋದು, ಕೆಲಸಗಳನ್ನು ಮಾಡಿದ್ದಾರೆ? ಏನಿಲ್ಲ ಸರ್, ಬಚ್ಚೇಗೌಡರು ಏನು ಮಾಡಿಲ್ವಾ? ಅವರೂ ಏನು ಮಾಡಿಲ್ಲ ಸರ್. ಓಕೆ, ಈಗಾಗಲೇ ಅವರು ಏನು BJPಯನ್ನು ತೊರೆದಿದ್ದಾರೆ, ಅಂದರೆ ರಾಜಕೀಯವಾಗಿ ನಿವೃತ್ತಿ ಕೂಡ ಪಡ್ಕೊಂಡಿದ್ದಾರೆ. ಸೊ ಮಗ ಶರತ್ ಬಚ್ಚೇಗೌಡರು ಹೊಸಕೋಟೆಯಲ್ಲಿ MLA, ಅವ್ರ ಪರವಾಗಿ ಅಂದರೆ ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡಿದ್ರೆ ಇದು ರಕ್ಷಾರಾಮ ಅವ್ರಿಗೆ ಪ್ಲಸ್ ಆಗಿ ಸುಧಾಕರ್ ಅವರಿಗೆಲ್ಲರೂ ಮೈನಸ್ ಆಗ್ಬೋದು? ಇಲ್ಲ ಸರ್, ಆ ಥರ ಏನು ಆಗಲ್ಲ ಬಿಡಿ ಸರ್. ಅಲ್ಲ, ಹಾಲಿ ಸಂಸದರು ಅವ್ರ ವರ್ಚಸ್ ಇಲ್ವಾ ಆಗಿ ಕ್ಷೇತ್ರ? ಇಲ್ಲ ಬಿಡಿ ಸರ್, ಅವ್ರು ಇಲ್ಲೇ ಇಲ್ಲ, ಬಚ್ಚೇಗೌಡ್ರ ಮಗನೂ ಇಲ್ಲ, ಯಾರೂ ಇಲ್ಲ ಸರ್. ಇನ್ನು ಅವರೇ. ಓಕೆ, ಫೈನ್. ಇನ್ನು BJP ಮತ್ತು JDS ಮೈತ್ರಿ ಆಗಿದೆ, ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗ್ಬೋದು ಈ BJP ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ? ಎಷ್ಟು ಮಟ್ಟಿಗೆ ಪ್ಲಸ್ ಆಗ್ಬೋದು? ಆಗ್ಬೋದು ಸರ್, ಹೆಚ್ಚು ಕಡಿಮೆ ಅವ್ರಿಗೂ ಈಕ್ವಲ್ ಆಗ್ಬೋದು. ಓಕೆ, ಈಗ ಮೈತ್ರಿ ಆಗಿರೋದ್ರ ಬಗ್ಗೆ ಏನು ಹೇಳ್ತೀರಾ ಪರ್ಟಿಕ್ಯುಲರ್ಗೆ ಏನು ಹೇಳೋಣ ಸರ್, ಇದೆ ನಮಗೆ BJPನೇ. ಅವರು ಏನು ಮೈತ್ರಿ ಏನು ಸರಿ ಇಲ್ಲ. ಯಾರು ಸರ್ ಸರಿ ಇಲ್ಲ? ಇವಾಗ BJPನೇ ಬರೋದು ಮೈನು ನಮ್ಮ ಇದರಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಪಕ್ಕ. ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.